ಸೊ ಇಲ್ಲೂ ನೋಡ್ಬೋದು ನೋಡಿ, ಇದು ಕೂಡ ನನ್ನ ಗಾಡಿ ಇಂಜಿನ್ ಆಯಿಲ್ಲೇ, ಇದು ಕೂಡ ನನ್ನ ಗಾಡಿ ಇಂಜಿನ್ ಆಯಿಲ್ಲೇ, ಇದು ಕೂಡ ನನ್ನ ಗಾಡಿದು ಇಂಜಿನ್ ಆಯಿಲ್ಲೇ. ಸೊ ಎಷ್ಟು ಲೀಕ್ ಆಗಿದೆ ಅಂತ ನೋಡಿ ನೀವೇ. ಬಟ್ ಯಾಕೆ ಹಿಂಗೆ ಆಗ್ತಾಯಿದೆ ನನಗೆ ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ಟೈಮ್ ಸರಿ ಇಲ್ವೋ ಅಥವಾ ಇದ್ರ ಟೈಮ್ ಸರಿ ಇಲ್ವೋ. ಇಲ್ಲಿ ನೋಡ್ರಿ ಇಂಜಿನ್ ಆಯಿಲ್ ಹೆಂಗೆ ಲೀಕ್ ಆಗ್ತಾಯಿದೆ ಗೊತ್ತಾ. ಇಲ್ಲಿ ಇಲ್ಲೊಂದು ಎರಡು ದಿನದ ಇಲ್ಲಿ, ಮತ್ತು ನೋಡಿ ಇದು ಕೂಡ ನನ್ನ ಗಾಡಿದೆ ಇಂಜಿನ್ ಆಯಿಲ್ ಲೀಕ್ ಆಗಿರೋದು. ಆ್ಯಂಡ್ ಆಫೀಸ್ ಹತ್ರ 1, 2, 3 ಕಡೆ ಲೀಕ್ ಆಗಿದೆ. ಟೋಟಲಿ ಇಂಜಿನ್ ಆಯಿಲೇ ಇಲ್ಲದೇ ಇರೋಷ್ಟು ಫುಲ್ ಲೀಕೇಜ್ ಆಗಿದೆ. ಏನಕ್ಕೆ ಅಂದರೆ ಬ್ರ್ಯಾಕೆಟ್ ಸೀಲ್ ಬರುತ್ತಲ್ಲ, ಅದು ಕರೆಕ್ಟಾಗಿ ಹಾಕಿಲ್ಲ ಅವರು. ಸೊ ಅಲ್ಲೊಂದು ಬೋಲ್ಟ್ ಇದೆ ಒಳಗಡೆ ನಟ್ಟು, ಅದರಿಂದ ಏನಾಗ್ತಿದೆ ಅಂದರೆ ಲೀಕ್ ಆಗ್ತಾ ಇದೆ. ಮೊನ್ನೆ ತಾನೇ ಸಕ್ಕದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂದೆ. ಬಟ್ ಸರ್ವಿಸ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದೊಂದು ಸಣ್ಣ ಪ್ರಾಬ್ಲಮ್ ಮಾಡಿದ್ದಾರೆ. ಅದೇ ನನ್ನ ಟೈಮ್ ಸರಿ ಇಲ್ವೋ, ಈ ಗಾಡಿ ಟೈಮೇ ಸರಿ ಇಲ್ವೋ, ಮೋಸ್ಟ್ಲಿ ನನ್ನ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಸೊ ಈಗ ಮತ್ತೆ ನೋಡಿ ನಾನು ಸರ್ವಿಸ್ಗೆ ಬಿಟ್ಟು ಬೇರೆ ಗಾಡಿ ತೊಗೊಂಡು, ಬೇರೆ ಗಾಡಿ ನೋಡಿದ್ರೆ ಅಲ್ಲಿ ಪಂಚರ್ ಆಗೋಗಿದೆಯಂತೆ. ಅದಕ್ಕೆ ಬೇರೆ ಪಂಚರ್ ಹಾಕ್ಸಿ ನಾನು 7 ಗಂಟೆಗೆ ಲಾಗಿನ್ ಆಗಬೇಕಿದೆ ಇದು ಆಫೀಸಿಗೆ. ಟೈಮ್ 10 ಗಂಟೆ ಆಗಿದೆ ಗುರು. ನನಗಿದೇ ಆಗೋಗ್ತಾ ಇದೆ, ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಸರಿ, ಏನು ಮಾಡೋಕ್ಕಾಗಲ್ಲ. 24 ಹಂಗಿದೆ ನನ್ನ ಹಣೆ ಬರ. ಸೊ ಈ ವರ್ಷ ಕಳೆದೋಗಿ ಮುಂದಿನ ವರ್ಷ ಆದರೂ ಚೆನ್ನಾಗಿರಲಿ ಅಪ್ಪ ಟೈಮು ಅಂತ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಆ್ಯಂಡ್ ಬನ್ನಿ ಸರ್ವಿಸ್ ಸೆಂಟ್ರ್ ಹತ್ರ ಹೋಗಿ ಗಾಡಿ ಬಿಟ್ಟ ಮೇಲೆ ನಿಮ್ಮ ಹತ್ರ ಮುಂದಿನ ವಿಷಯ ಮಾತಾಡ್ತೀನಿ. ಸೊ ಎಲ್ಲದರಲ್ಲೂ ಹಿಂಗೆ ಆಗ್ತಿದ್ರೆ ನನಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗ್ತಿದೆ. ಸೋ ಕಾಲ್ಡ್ ಸರ್ವಿಸ್ ಸೆಂಟ್ರಿಂದನೂ ನನಗೆ ಹಿಂಗೆ ಆಗಿತ್ತು. ಆ್ಯಂಡ್ ಸುಮಾರಿದೆ. ಬಟ್ ಇವಾಗ ನೋಡಿ ನಾನು ಎಲ್ಲಾದರೂ ಹೋಗಿ ಏನಾದರೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಅವಕಾಶನೇ ಸಿಗ್ತಾಯಿಲ್ಲ ನನಗೆ. ಬರೀ ಸರ್ವಿಸ್ ಸೆಂಟ್ರದೇ ಆಗೋಗ್ತಾ ಇದೆ. ಏನು ಮಾಡೋದು ಅರ್ಥ ಆಗ್ತಿಲ್ಲ ನನಗೆ. ಸರ್, ಇಂಜಿನ್ ಆಯಿಲ್ ಇರೋದೆಲ್ಲ ಖಾಲಿಯಾಗೋಗಿದೆ. ಸಿಕ್ಕಾಪಟ್ಟೆ ಫೋರ್ಸಲ್ಲಿ ಲೀಕ್ ಆಗ್ತಾಯಿದೆ. ಆ್ಯಂಡ್ ಸ್ಟಾರ್ಟ್ ಮಾಡಿದ್ರೆ ಕೂಡ ಸ್ಪ್ರೇ ಆಗ್ತಾಯಿದೆ ಕೆಳಗಡೆಗೆ. ಹಾಂ, 3-4 ಜಾಗದಲ್ಲಿ ಸಿಕ್ಕಾಪಟ್ಟೆ ಲೀಕ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಫುಲ್ ಖಾಲಿಯಾಗೋಗಿರುತ್ತೇನೋ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಆಫೀಸ್ ಹತ್ರ ಹಾಂ, ಫುಲ್ ಖಾಲಿ ಆಗಲ್ವೇನೋ. ಬಟ್ ನನಗೆ ಸ್ಮೆಲ್ಲೇ ಒಂಥರ ಬರ್ತಾಯಿದೆ. ಹಾಂ, ಅದ್ರದ್ದು ಸ್ಮೆಲ್ಲು. ಈಗ ಮತ್ತೆ ನಾನು ಬೇರೆ ಗಾಡಿ ಎತ್ಕೊಂಡು ಹೋಗ್ಬೇಕು. ಆರಾಮ್ ಸರ್. ಆಯಿಲ್ ಲೀಕ್ ಆಗ್ತಾಯಿದೆ. ಸೀಲು ಒಂದು ನಟ್ಟಿರುತ್ತಲ್ಲ ಕೆಳಗಡೆ, ಆ ನಟ್ಟಿಂದ ಲೀಕ್ ಆಗ್ತಾಯಿದೆ. ಸಮ್ವೇರ್ ಅಲ್ಲಿ ನಟ್ಟಿದೆಯಲ್ಲ, ಆ ನಟ್ಟಿಂದ ಲೀಕ್ ಆಗ್ತಾಯಿದೆ. ಜಾಸ್ತಿ ಆಗೋಗಿದೆ ಸಿಕ್ಕಾಪಟ್ಟೆ. ಆಯಿಲು ಜಾರ್ ಬೀಳ್ತಾವ್ರು ನಮ್ಮ ಆಫೀಸಲ್ಲಿ ಪಾರ್ಕಿಂಗಲ್ಲಿ. ಸಿಕ್ಕಾಪಟ್ಟೆ ಲೀಕ್ ಆಗ್ತಾಯಿದೆ. ಇದು ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ ಸರ್ ನಾನು. ಹಾಂ, ಇವಾಗ ಬಿಟ್ಬಿಟ್ಟು ಹೋಗ್ತೀನಿ. ನನಗೆ ಟೈಮ್ ಇಲ್ಲ, ಮೀಟಿಂಗ್ ಬೇರೆ ಇದೆ. ಆಮೇಲೆ ಒಂದು ಸಾಯಂಕಾಲ ಹಂಗೆ ಬರ್ತೀನಿ ಬಿಡಿ. ಹಾಂ, ಸರಿನಾ? ಸಾಯಂಕಾಲ ಬರ್ತೀನಿ ನಾನು. ಓಕೆ ಸರ್. ಬಟ್ ಗಾಯ್ಸ್, ನಿಜ ಹೇಳಬೇಕಂದ್ರೆ ಆ ಸರ್ವಿಸ್ ಸೆಂಟರ್ ನಾನು ಏನು ಹೋಗಿದ್ದೀನಿ ಇವಾಗ ಬಿಡೋಕ್ಕೆ ಪ್ರೀಮಿಯಲ್ಲಿ, ಅವ್ರಿಗೆ ನಾನು ಏನು ಕಂಪ್ಲೇಂಟ್ ಮಾಡಿದ್ದೀನೋ ಸಣ್ಣ ಪುಟ್ಟ ಒಂದೊಂದು ಸತಿ ತಪ್ಪಾಗುತ್ತೆ. ಬಟ್ ನಿಜ ಹೇಳಬೇಕಂದ್ರೆ ಆ ಸರ್ವಿಸ್ ಸೆಂಟರ್ಗೆ ನಾನು ಸೆಕೆಂಡ್ ಟೈಮ್ ಬಿಟ್ಟಾಗ ಅವ್ರು ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಮಾಡಿಕೊಟ್ರು ಅಂದರೆ ಇವತ್ತಿನವರೆಗೂ ಮತ್ತೆ ನನಗೆ ಆ ಪ್ರಾಬ್ಲಮ್ ಬಂದಿಲ್ಲ. ಆ ಇಂಜಿನ್ ಆಯಿಲ್ ಅದೇನು ಲೀಕ್ ಆಗ್ತಿತ್ತೋ ಆ ಪ್ರಾಬ್ಲಮ್ ಹೇಳಿದೆ, ಅವರು ಟಕ್ಕಂತ ರೀಸಾಲ್ವ್ ಮಾಡಿಕೊಟ್ರು. ಸರ್ ಒಂದು ನ್ಯೂಟ್ರಲ್ ಲೈಟ್ ಬರ್ತಿರ್ಲಿಲ್ವಲ್ಲ, ಅದೇನೋ ಮಾಡೋಕ್ಕೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಲೂಸ್ ಆಗಿದೆ, ಅದು ನಾವು ಮಾಡಿಕೊಡ್ತೀವಿ ಬಿಡಿ ಅಂತ ಕ್ಲೀನಾಗಿ ಮಾಡಿಕೊಟ್ರು. ಅದರಲ್ಲಿ ಏನೂ ತಪ್ಪಿಲ್ಲ, ಅವರು ಪರ್ಫೆಕ್ಟಾಗಿ ಮಾಡಿಕೊಟ್ರು. ಸೊ ಇದು ಪ್ರಾಬ್ಲಮ್ಮು.
ಇವಾಗ ನಾನು ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಆಫೀಸಲ್ಲಿ ನನಗೆ ಅಲ್ಲಿ ಡ್ರಾಪ್ಗಳು ಬೇರೆ ಇದ್ದಾವೆ, ನನಗಾಗಲ್ಲ. ಹೀಗೆ ನಾನು ಗಾಡಿ ಬಿಟ್ಟು ನೋಡಿ, ಇವತ್ತು ಶನಿವಾರ ಬೈ ಚಾನ್ಸ್ ನನ್ನ ಹತ್ರ ಗಾಡಿ ಇದ್ದಿದ್ರೆ ನಾನೇನು ಮಾಡ್ತಿದ್ದೆ ಅಂದರೆ ಹೋಗಿ ಅದೇನಿದೆಯೋ ಕೆಲಸ ಮುಗಿಸ್ಕೊಂಡು ಒಂದು ಶಾರ್ಟ್ ಸ್ಪಿನ್ ರೈಡ್ ಎಲ್ಲಾದರೂ ಹೋಗೋದು ಏನೋ ಒಂದು ಮಾಡ್ತಿದ್ದೆ. ಬಟ್ ಅದಕ್ಕೂ ನನಗೆ ಟೈಮ್ ಸಿಗದೆ ಇರೋಂಗೆ ಆಗ್ತಿದೆ. ಅಯ್ಯೋ, ವಿಧಿ ನನ್ನ ಜೊತೆ ಆಟ ಆಡುತ್ತಿದೆ. ದರಿದ್ರ ನನ್ನ ಬೆನ್ನತ್ತು ಕೂತ್ಕೊಂಡೈತೋ ಏನೋ ಗೊತ್ತಿಲ್ಲ ಗುರು. ಫಸ್ಟ್ ಅದನ್ನು ಇಳಿಸ್ಕೋಬೇಕು. ಗಾಡಿ ಎಲ್ಲ ರೆಡಿ ಆದಮೇಲೆ ಒಂದು ಪೂಜೆ ಮಾಡಿಸ್ಬೇಕು ಒಂದು ದೇವಸ್ಥಾನದಲ್ಲಿ ಎಲ್ಲಾದರೂ. ಪೂಜೆ ಮಾಡಿಸಿ ಇವಾಗ ನಮ್ಮ ಅಣ್ಣ ಬರ್ತಾನೆ. ನಮ್ಮ ಅಣ್ಣ ಅದು ಯಾವುದೋ ಒಂದು ಎಂಟಾರ್ಕ್ ಇದೆ, ಅದು ಕೊಡ್ತೀನಿ, ಅದನ್ನು ತಗೊಂಡೋಗು ಅಂತ ಅಂದ. ಆ ಎಂಟಾರ್ಕ್ ನೋಡಿದ್ರೆ ಪಂಚರಾಗಿ ನಿಂತಿದೆಯಂತೆ. ಇವಾಗ ನಾನು ಅದನ್ನು ತಗೊಂಡು ಎಲ್ಲೋಗಿ ಪಂಚರ್ ಹಾಕ್ಸ್ಕೊಳ್ಳೋದು? ದೇವರೇ, 10 ಗಂಟೆ 7 ನಿಮಿಷ. ಯಾಕಪ್ಪ ದೇವರೇ ನನ್ನ ಜೊತೆ ಹಿಂಗೆ ಆಟ ಆಡ್ತಾ ಇದೆಯಾ? ಏನಪ್ಪ ಮಾಡಿದೆ? ಕಾರ್ ಕೊಡೋ ಅಂತಂದೆ ನಮ್ಮ ಅಣ್ಣಂಗೆ. ಕಾರು ಅವನಿಗೆ ಬೇಕೇನೋ, ಮಳೆ ಗಿಳೆ ಬಂದುಬಿಟ್ರೆ ಅಂತ. ಇವತ್ತು ಮಳೆ ಬರೋ ಸೀನೇ ಇಲ್ಲ. ಅಯ್ಯೋ ದೇವ್ರೆ, ಮಿಡಲ್ ಕ್ಲಾಸ್ ಅವ್ರ ಕಷ್ಟಗಳು ಹೇಳ್ಕೊಳಕ್ಕಾಗಲ್ಲ. EMIಗಳು ಕಟ್ಕೊಂಡು ಗಾಡಿಗಳನ್ನ ಮೇಂಟೈನ್ ಮಾಡ್ಕೊಂಡು ಹಿಂಗೆಲ್ಲ ಇರ್ತೀವಿ. ಅದರಲ್ಲಿ ಸರ್ವೀಸು ಹಿಂಗೆಲ್ಲ ಮಾಡಿ ಇನ್ನೇನೇನೋ ಮಾಡಬಾರ್ದೆಲ್ಲ ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ವಿಡಿಯೋ ಮುಖಾಂತರ ಆದರೂ ನೋಡಿ ಅರ್ಥ ಮಾಡ್ಕೋಬೇಕು, ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ನಾವು ದುಡ್ಡು ಕೊಟ್ಟು ಕರೆಕ್ಟಾಗಿ ಮಾಡಿಸ್ಕೊಂಡಿರ್ತೀವಿ. ಮಾಡಬೇಕಾದ್ರೆ ಅದನ್ನು ಮಾಡಿ ಏನು ಡಬಲ್ ಚೆಕ್ ಒಂದು ಮಾಡಿ ಗಾಡಿನ ಸರ್ವೀಸಿಗೆ ಕೊಟ್ಟರೆ, ನಾನು ಒಂದೊಂದು ದಿನ ಎಕ್ಸ್ಟ್ರಾ ಬಿಡ್ತಾಯಿದ್ದೀವಿ ಗುರು. ಇವಾಗ ನಾನು ಶುಕ್ರವಾರ ಬಿಟ್ಟರೆ ಶನಿವಾರ ಗಾಡಿ ತಗೊಳ್ತೀನಿ ಅಂದಾಗ ಅವ್ರು ಎಷ್ಟು ಕ್ಲೀನಾಗಿ ಮಾಡಿಕೊಡ್ಬೋದು. ಏನೋ ನಾನು ಟಕ್ಕಂತ ಹೋಗಿ ಇಲ್ಲ ನನಗೆ 1 ಅವರಲ್ಲಿ ಸರ್ವೀಸ್ ಮಾಡಿಕೊಡಿ ಅಂತ ಏನಾದರೂ ಫೋರ್ಸ್ ಮಾಡಿದ್ದೀನಾ? ಇಲ್ವಲ್ಲ. ಸೊ ಅದೇ ಪ್ರಾಬ್ಲಮ್ ಆಗೋದು. ಏನು ಮಾಡ್ತೀರಾ? ಇಲ್ಲೊಂದು ಪಂಚರ್ ಅಂಗಡಿ ಇದೆ, ಪಂಚರ್ ಹಾಕ್ಸ್ಕೊಬಿಡ್ತೀನಿ. ಸೊ ಪಂಚರ್ ಹಾಕ್ಸ್ಕೊಂಡು ಕ್ಯಾರಿಯರ್ ಬಾಕ್ಸ್ ಎಲ್ಲ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದನ್ನು ಎತ್ಕೊಂಡು ಹೋಗಬೇಕು. ಸೊ ಟೈಮ್ ಈಗ 10:30 ಆಗೋಗಿದೆ. ಸೊ ಪಂಚರ್ ಹಾಕ್ಸ್ಕೊಂಡು ಸಿಗ್ತೀನಿ. ಪಂಚರ್ ಮಳೆ ಇದೆ ಆ್ಯಕ್ಚುಲಿ ಟೈರಲ್ಲಿ. ಸೊ ಗಾಯ್ಸ್, 70 ರೂಪಾಯಿ ತೊಗೊಂಡ್ರು. ವಾವ್, ನೈಸ್. ನಾನು ಎಲ್ಲೂ ಟ್ಯೂಬ್ಲೆಸ್ ಪಂಚರ್ನ ಮ್ಯಾಕ್ಸಿಮಮ್ 100ಗಿಂತ ಕಡಿಮೆ ಹಾಕ್ಸ್ಕೊಂಡಿದ್ದೇ ಇಲ್ಲ. ಬಟ್ 70 ರೂಪೀಸ್ಗೆ ಹಾಕ್ಕೊಟ್ರು ಗುರು. ಗುಡ್, ಒಳ್ಳೆದಾತ. ಬಟ್ ಏನಾದರೂ ನಮ್ಮ ಗಾಡಿದು ಸ್ಪೇರ್ ವೀಲು ಬಿಚ್ಚಬೇಕು. ಅಲ್ಲಿ ಪಂಚರ್ ಆಗೋಗಿದೆ, ಮನೆ ಹತ್ರ ಇದೆ ಗಾಡಿ, ವೀಲ್ ಬಿಚ್ಚಬೇಕು. ಬಂದು ಪಂಚರ್ ಹಾಕಿ, ತೊಗೊಂಡು ಬಂದು ಪಂಚರ್ ಹಾಕಿ ಅಂದರೆ ಬರಲ್ಲ ಅವರು. ಇಲ್ಲ ನೀವೇ ಬಿಚ್ಕೊಂಬಂದ್ಬಿಡಿ ಅಂತಾರೆ. ಆ್ಯಂಡ್ ಹೋಗಲಿ ಟೂಲ್ಸ್ ಆದರೂ ಕೊಡಿ ಬಿಚ್ಚೋದಕ್ಕೆ ಅಂದ್ರೂ ಇಲ್ಲ, ಕೊಡಲ್ಲ ಅಂತಾರೆ. ಆ ಥರ ಒಂದು ಅಡ್ವಾಂಟೇಜ್ ಇದ್ದರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಗಾಯ್ಸ್, ಇವಾಗ ಮನೆ ಹತ್ರ ಬಂದಿದ್ದೀನಿ. ಸೊ ನೋಡಿದ್ರಲ್ಲ ಗುರು, ಇವಾಗ ನಾನು ಇನ್ನೂ ಆಫೀಸ್ಗೆ ಹೋಗಬೇಕು. ನನಗೆ ಸಿಕ್ಕಾಪಟ್ಟೆ ಡ್ರಾಪು ಪಿಕಪ್ಸ್ ಎಲ್ಲ ಇದೆ. ಹೇಳಿದ್ನಲ್ವ, ನಿಮ್ಗೆ ಅರ್ಥ ಆಗಿರುತ್ತೆ. ಒಂದು ಸರ್ವೀಸ್, ಒಂದು ಸಣ್ಣ ತಪ್ಪು, ಒಂದು ಸರ್ವೀಸ್ ಅವರು ಮಾಡೋ ಸಣ್ಣ ತಪ್ಪಿಂದ ನಾವು ಎಷ್ಟು ಕಷ್ಟ ಅನುಭವಿಸ್ತೀವಿ ಅನ್ನೋದು ಇವಾಗ ರಿಯಲೈಸ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಮನೆಗೆ ಬಂದೆ, ಮತ್ತೆ ಬಾಕ್ಸ್ ಎತ್ಕೊಂಡು ಹೋಗಬೇಕು. ನೀವು ಬರೀ ಇಲ್ಲೇ ಆಯಿಲ್ ಲೀಕ್ ಆಗಿರೋದು ಇಷ್ಟು ನೋಡ್ತಾ ಇದ್ದೀರಾ. ನಿಜ ಹೇಳಬೇಕು ಅಂದರೆ ನಮ್ಮ ಆಫೀಸ್ ಹತ್ರ ಎಷ್ಟು ಲೀಕ್ ಆಗಿದೆ ಅಂದರೆ 3 ಜಾಗ, ಇನ್ನೊಂದು ಸಣ್ಣ ಹಂಗೆ ಇಷ್ಟು ಆಯಿಲ್ ಲೀಕ್ ಆಗಿದೆ. ಅದ್ರ ಮೇಲೆ ಕಾಲಿಟ್ಟು ಎಲ್ಲ ಜಾರ್ತವ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಆ್ಯಂಡ್ ವೀಡಿಯೋ ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಏನಂದರೆ ನನ್ನ ಫೋನ್ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿಲ್ಲ. ಈ ವರ್ಷ ನನಗೆ ಸಿಕ್ಕಾಪಟ್ಟೆ ಯಾವುದು ಕೂಡ ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾಯಿಲ್ಲ. ಆ್ಯಂಡ್ ಸ್ವಲ್ಪ ಅಪ್ಲೋಡಿಂಗು ಸ್ವಲ್ಪ ಲೇಟ್ ಆಗ್ಬೋದು, ಕ್ಷಮೆ ಇರಲಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಗುರು. ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮಿಸ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಊಟದ ಬಾಕ್ಸ್ ಎತ್ಕೊಂಡು ಹೋಗಬೇಕು. ಮಾಮ್ ಕೊಡಮ್ಮ ಬಾಕ್ಸು ಮತ್ತು ನಂದು ಅದು ಹೆಡ್ಫೋನ್ಸು, ಆ ಗ್ಲೌಸು
ಸೊ ಗೈಸ್ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.